ಪ್ರಿಯ SSLC ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ ಕರ್ನಾಟಕ ರಾಜ್ಯ ಗಣಿತ ಪಠ್ಯಪುಸ್ತಕದಲ್ಲಿರುವ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರುವ ಒಂದು ಘಟಕ ಅಭ್ಯಾಸ ಮಾಡೋಣ. ಅದು ಯಾವುದು ಅಂತಂದ್ರೆ ಘಟಕ 11 ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಈ ತ್ರಿಕೋನಮಿತಿ ಈ 10ನೇ ತರಗತಿಯಲ್ಲಿ ಪ್ರಾರಂಭವಾಗಿ ನೀವು ಎಲ್ಲಿವರೆಗೆ ಗಣಿತ ಅಭ್ಯಾಸ ಮಾಡ್ತಿರೋ ಅಂತಂದ್ರೆ PUC, ಡಿಗ್ರಿ, ಇಂಜಿನಿಯರಿಂಗ್, ಇದು ನಿಮ್ಮ ಜೊತೆಯಲ್ಲಿ ಇರುತ್ತದೆ. ಸ್ಟೂಡೆಂಟ್ಸ್, ನಮ್ಮ ಪರಿಸರದಲ್ಲಿನ ಕೆಲವು ಸಂದರ್ಭಗಳನ್ನು ಪರಿಗಣಿಸೋಣ. ಪರ್ವತ, ಮರ, ಧ್ವಜದ ಸ್ತಂಭ, ಕುತುಬ್ ಮಿನಾರ್, ಕಟ್ಟಡ. ನೈಜವಾಗಿ ಅಳತೆ ಮಾಡದೆ ಇದರ ಎತ್ತರವನ್ನು ಕಂಡುಹಿಡಿಯಬಹುದೇ? ವಿಚಾರ ಮಾಡಿ ಮಕ್ಕಳೇ. ಪರ್ವತದ ಎತ್ತರ, ಕುತುಬ್ ಮಿನಾರ್ ಎತ್ತರ, ಇವೆಲ್ಲ ನೀವು ಪುಸ್ತಕಗಳಲ್ಲಿ ನೋಡಿರ್ತೀರಿ. ಇದರ ಎತ್ತರ ಇಷ್ಟು, ಇದರ ಎತ್ತರ ಇಷ್ಟು ಅಂತ. ಮತ್ತು ಅದೇ ತರ ಸೂರ್ಯ ಮತ್ತು ಚಂದ್ರನ ನಡುವಿನ ದೂರ ಎಷ್ಟು, ಈ ಅಳತೆಯನ್ನು ಯಾವ ರೀತಿ ಕಂಡುಹಿಡಿಯಬಹುದು? ಓಕೆ, ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಈ ಎಲ್ಲಾ ಸನ್ನಿವೇಶಗಳಲ್ಲಿ ನಮ್ಮ ಗಣಿತದ ಅತ್ಯಂತ ಮುಖ್ಯ ಶಾಖೆಯಾದ ತ್ರಿಕೋನಮಿತಿ ಇಲ್ಲಿ ಬಳಕೆ ಮಾಡುತ್ತಾರೆ. ಮೇಲೆ ತಿಳಿಸಿದ ಎಲ್ಲಾ ಸಂದರ್ಭಗಳಲ್ಲಿಯೂ ಗಣಿತದ ಒಂದು ಶಾಖೆಯಾಗಿರುವ ತ್ರಿಕೋನಮಿತಿಯಲ್ಲಿನ ಕೆಲವು ಗಣಿತದ ತಂತ್ರಗಳನ್ನು ಬಳಸಿ ದೂರ ಮತ್ತು ಎತ್ತರವನ್ನು ಕಂಡುಹಿಡಿಯಬಹುದು. ಆಂಗ್ಲ ಭಾಷೆಯಲ್ಲಿ ತ್ರಿಕೋನಮಿತಿಯನ್ನು ಟ್ರಿಗ್ನೋಮೆಟ್ರಿ ಎಂದು ಕರೆಯುತ್ತಾರೆ. ನೋಡಿ ಮಕ್ಕಳೇ, ತ್ರಿಕೋನಮಿತಿ ಒಂದು ಗಣಿತದ ಒಂದು ಶಾಖೆಯಾಗಿದೆ, ಒಂದು ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್, ಅಂದ್ರೆ ಒಂದು ಗಣಿತದ ಒಂದು ವಿಭಾಗ. ಇದರ ಸಹಾಯದಿಂದ ನಾವು ದೂರ ಮತ್ತು ಎತ್ತರವನ್ನು ಕಂಡುಹಿಡಿಯಬಹುದು. ಇದು ಇಂಗ್ಲಿಷ್ ಭಾಷೆಯಲ್ಲಿ ಟ್ರಿಗ್ನೋಮೆಟ್ರಿ, ಟ್ರೈಗೋನೋಮೆಟ್ರಿ. ಟ್ರೈ ಅಂದ್ರೆ 3, ಗೋನು ಅಂದ್ರೆ ಬಾಹುಗಳು, ಮೆಟ್ರಾನ್ ಅಂದ್ರೆ ಅಳತೆ. 3 ಬಾಹುಗಳು ಅಂದ್ರೆ ಯಾವ ಆಕೃತಿ? ತ್ರಿಭುಜ. ತ್ರಿಕೋನ ಮಿತಿ, ತ್ರಿಕೋನ ಮಿತಿ ಹೆಸರು ಹೇಳ್ತದ ನೋಡ್ರಿ. ತ್ರಿಕೋನ ಅಂದ್ರೆ ತ್ರಿಭುಜ, ಮಿತಿ ಅಂದ್ರೆ ಅಳತೆ. ತ್ರಿಕೋನ ಮಿತಿ ಅಂದ್ರೆ ಬಾಹುಗಳ, ತ್ರಿಭುಜದ ಬಾಹುಗಳ ಅಳತೆ. ಅಂದ್ರೆ ತ್ರಿಕೋನ ಮಿತಿ ಅಂದ್ರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧ. ತ್ರಿಕೋನ ಮಿತಿಯ ಎಲ್ಲಾ ಪರಿಕಲ್ಪನೆಗಳು ಲಂಬಕೋನ ತ್ರಿಭುಜದ ಮೇಲೆ ಆಧಾರವಾಗಿವೆ. ಈ ಚಿತ್ರದಲ್ಲಿ ಇದು ಒಂದು ಲಂಬಕೋನ ತ್ರಿಭುಜವಾಗಿದೆ. ಇದರ ಹೆಸರು ABC. ಲಂಬಕೋನ ತ್ರಿಭುಜ ಎಂದರೇನು ಮಕ್ಕಳೇ? ಎಸ್, ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿಗೆ ಸಮವಾಗಿದ್ದರೆ ಅದು ಒಂದು ಲಂಬಕೋನ ತ್ರಿಭುಜ. ಈ ಚಿತ್ರದಲ್ಲಿ ಬಿ ಕೋನ ಲಂಬಕೋನವಾಗಿದೆ. ಈ ಬಿ ಕೋನಕ್ಕೆ ಅಭಿಮುಖ ಒಂದು ಬಾಹು ಇದೆ, ಇದರ ಹೆಸರು AC. ಈ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು, ಇದರ ಹೆಸರು ವಿಕರ್ಣ. ವಿಕರ್ಣ ಎಂದರೆ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು. ಈ ಬಿ ಕೋನವನ್ನು ಹೊರತುಪಡಿಸಿ ಇದರಲ್ಲಿ ಇನ್ನ 2 ಕೋನಗಳಿವೆ. ಇಲ್ಲಿ ಎ ಕೋನವನ್ನು ಪರಿಗಣಿಸಿದರೆ ಇದಕ್ಕೆ ಅಭಿಮುಖ ಬಾಹು ಯಾವುದು ನೋಡಿ? ಈ ಕೋನಕ್ಕೆ ಅಭಿಮುಖ ಬಾಹು BC. ಎಸ್, BC. ಇದು ಎ ಕೋನಕ್ಕೆ ಅಭಿಮುಖ ಬಾಹು. ಎ ಕೋನಕ್ಕೆ ಪಾರ್ಶ್ವಬಾಹು ಸೈಡ್ ಇರುವುದು. ಎ ಕೋನಕ್ಕೆ ಇದು ಒಂದು ಪಾರ್ಶ್ವಬಾಹು ಯಾವುದು? AB. ಈ ಲಂಬಕೋನ ತ್ರಿಭುಜದಲ್ಲಿ ಎ ಕೋನಕ್ಕೆ ಸಂಬಂಧಿಸಿದಂತೆ ಇದು ವಿಕರ್ಣ, ಇದು ಅಭಿಮುಖ ಬಾಹು, ಇದು ಒಂದು ಪಾರ್ಶ್ವಬಾಹು. ಗೊತ್ತಾಯ್ತಲ್ವಾ ಮಕ್ಕಳೇ? ಇದನ್ನು ಗಮನಿಸಿ. ಇವಾಗ ನಾನು ನಿಮಗೆ ಒಂದು ಚಿಕ್ಕ ಪರೀಕ್ಷೆ ಮಾಡುತ್ತೇನೆ. ಈ ಕೆಳಗಿನ ಲಂಬಕೋನ ತ್ರಿಭುಜದಲ್ಲಿ ಲಘು ಕೋನ ಸಂಬಂಧಿಸಿದಂತೆ ವಿಕರ್ಣ, ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನು ಗುರುತಿಸ್ತೀರಾ ಮಕ್ಕಳೇ? ನೋಡೋಣ. ಮೊದಲನೇ ತ್ರಿಭುಜ ABCಯಲ್ಲಿ ವಿಕರ್ಣ ಯಾವುದು ಮಕ್ಕಳೇ? ಎಸ್, ಅತ್ಯಂತ ದೊಡ್ಡ ಬಾಹು ವಿಕರ್ಣ ಆಗಿರುತ್ತದೆ. AC ವಿಕರ್ಣ. ಎ ಕೋನಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ನೋಡಿ BC. ಅದಕ್ಕೆ ಇನ್ನೊಂದು ಬಾಹು ಉಳಿತು ಯಾವುದು? ಇದಕ್ಕೆ ಸೈಡ್ ಆಗಿರುವ ಬಾಹು ಪಾರ್ಶ್ವಬಾಹು AB. ಈಗ ಮುಂದಿನ ತ್ರಿಭುಜವನ್ನು ನೋಡೋಣ. ಈ PQR ತ್ರಿಭುಜದಲ್ಲಿ ನೀವು ಸರಳವಾಗಿ ಹೇಳ್ತೀರಿ ಏನು? ಇದು ದೊಡ್ಡ ಬಾಹುನೇ ವಿಕರ್ಣ ಅಂತ. ಎಸ್, ಈಗ 30 ಡಿಗ್ರಿಗೆ ಇದು P ಕೋನಕ್ಕೆ ಅಭಿಮುಖ ಬಾಹು QR, ಪಾರ್ಶ್ವಬಾಹು PR. ಎಸ್, ಈ ಮೂರನೇ ತ್ರಿಭುಜಕ್ಕೆ ನೋಡಿದರೆ ಇಲ್ಲಿ ಅತ್ಯಂತ ದೊಡ್ಡ ಬಾಹು XY, ಈ 45 ಡಿಗ್ರಿಗೆ ಅಭಿಮುಖ ಬಾಹು ZY ಮತ್ತು ಪಾರ್ಶ್ವಬಾಹು XZ. ತ್ರಿಕೋನಮಿತಿಯ ಅನುಪಾತಗಳು. ತ್ರಿಕೋನಮಿತಿಯಲ್ಲಿ 6 ಅನುಪಾತಗಳಿವೆ. ಈ ಲಂಬಕೋನ ತ್ರಿಭುಜವನ್ನು ಆಧರಿಸಿ ಇಲ್ಲಿ 6 ಅನುಪಾತಗಳನ್ನು ಕಂಡುಹಿಡಿದಿದ್ದಾರೆ. ಇಲ್ಲಿ ನೀವು ಗಮನಿಸ್ತೀರಿ, ಇದು ಒಂದು ಚಿಹ್ನೆ ಇದೆ, ಇದು ಥೀಟಾ. ಥೀಟಾ
ಕೆಲವು ಬಾರಿ ಕೋನವನ್ನು ಪ್ರತಿನಿಧಿಸಲು ಗ್ರೀಕ್ ಅಕ್ಷರ ಥೀಟಾ ಬಳಕೆ ಮಾಡುತ್ತೇವೆ. ಇಲ್ಲಿ ಕೆಲವೊಂದು ಬಾರಿ ನಾವು ಕೋನ ಹೇಳ್ತೀವಲ್ಲ, ಇದು ಥೀಟಾದಿಂದ ಗುರುತಿಸ್ತಾರೆ, ಅಥವಾ ಎಕ್ಸ್, ಎ, ಅಲ್ಫಾಬೆಟ್ ಯಾವುದೇ ಇರಬಹುದು, ಅಥವಾ ಡಿಗ್ರಿ ಇರಬಹುದು. ಇವೆಲ್ಲ ನೋಡ್ತಾ ಇದ್ದೀರಿ, ಇವೆಲ್ಲ 6 ಅನುಪಾತಗಳು. ಮೊದಲನೇದಾಗಿ ಇಲ್ಲಿ ನೋಡೋಣ ನಾವು. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸಿಕ್ಯಾನ್ ಥೀಟಾ, ಸಿಕ್ಯಾನ್ ಥೀಟಾ, ಕಾಟ್ ಥೀಟಾ, ಇವೆಲ್ಲ 6 ನಿಮಗೆ ಈಗಿಂದ ಫ್ರೆಂಡ್ಸ್ ಆಗಿವೆ. ಈ ಫ್ರೆಂಡ್ಸ್ ನಿಮ್ ಜೊತೆಯಲ್ಲೇ ಇರ್ತಾರೆ. ಓಕೆ, ಈ ಫ್ರೆಂಡ್ಸ್ ಯಾವ ತರ ಇದ್ದಾರೆ ನೋಡೋಣ. ಸೈನ್ ಥೀಟಾ, ಇಲ್ಲಿ ನೋಡಿ, ಇದು ಅನುಪಾತವಾಗಿದೆ. ಅಭಿಮುಖ ಬಾಹು ವಿಕರ್ಣ ಅಂತ. ಇಲ್ಲಿ ಅಭಿಮುಖ, ಈ ಥೀಟಾಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು BC ಆಗಿದೆ, BC. ವಿಕರ್ಣ ಯಾವುದು? AC. ಕಾಸ್ ಥೀಟಾ, ಕಾಸ್ ಥೀಟಾ ನಮಗ್ ಗೊತ್ತಿದೆ. ಇಲ್ಲಿ ನೋಡಿ, ಪಾರ್ಶ್ವಬಾಹು ಮತ್ತು ವಿಕರ್ಣ ಎರಡು ಸೇಮ್ ಇದೆ, ಆದ್ರೆ ಇಲ್ಲಿ ಅಭಿಮುಖ ಇದೆ, ಇಲ್ಲಿ ಪಾರ್ಶ್ವ ಇದೆ. ನೆನ್ಪಿಡಲು ಇದು ಒಂದು ಸರಳ ಸೂತ್ರವನ್ನು ನಿಮಗೆ ಹೇಳ್ಕೊಡ್ತೇನೆ. ಇದು ಸೈನ್ ಥೀಟಾ ಅಭಿಮುಖ ವಿಕರ್ಣ, ಅ ಇಂದ ಸ್ಟಾರ್ಟ್ ಆಗ್ತದಲ್ಲ, ಇದು ವಿ, ವಿ. ಸೈನ್ ಥೀಟಾ ಅಂದ್ರೆ ವಿ, ಕಾಸ್ ಥೀಟಾ ಅಂದ್ರೆ ವಿ, ಟ್ಯಾನ್ ಥೀಟಾ ಅಂದ್ರೆ ಪ, ವಿ, ವಿ, ಪ, ವಿ, ವಿ, ಪ. ಇದು ನೀವು ಸೂತ್ರವನ್ನು ನೆನ್ಪಿಟ್ಕೋಬೇಕು. ಅದೇ ರೀತಿ ಇನ್ನ 3 ಅನುಪಾತಗಳಿವೆ. ಈ ಸೈನ್ ಥೀಟಾಗೆ ವಿಲೋಮ ಅನುಪಾತ ಕೋಸಿಕ್ಯಾನ್ ಥೀಟಾ. ಅಬ್ಸರ್ವ್ ಮಾಡ್ರಿ, ಇಲ್ಲಿ ಇದು ವಿಲೋಮವಾಗಿದೆ ನೋಡಿ, ಅಭಿಮುಖ ಇಲ್ಲಿ ಛೇದ ಆಗಿದೆ, ಇದು ವಿಕರ್ಣ ಇಲ್ಲಿ ಅಂಶ ಆಗಿದೆ. ಇಲ್ಲಿ ವಿ ಆಗ್ತದ. ಅದೇ ರೀತಿ ಎಲ್ಲ ಅನುಪಾತಗಳು ನಾವು ಬರೆಯಬಹುದು. ಈ ಕಾಸ್ ಥೀಟಾಗೆ ವಿಲೋಮ ಅನುಪಾತ ಸಿಕ್ಯಾನ್ ಥೀಟಾ, ಟ್ಯಾನ್ ಥೀಟಾಗೆ ವಿಲೋಮ ಅನುಪಾತ ಕಾಟ್ ಥೀಟಾ. ಇದು ಸೈನ್, ಕಾಸ್, ಟ್ಯಾನ್ 3 ನೆನ್ಪಿಟ್ಕೊಂಡ್ರೆ ಈ 3 ಸರಳವಾಗಿ ನೆನ್ಪಿಡಬಹುದು. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸಿಕ್ಯಾಂಟ್ ಥೀಟಾ, ಸಿಕ್ಯಾಂಟ್ ಥೀಟಾ, ಕಾಟ್ ಥೀಟಾ. ಮತ್ತು ಇದರ ಸೂತ್ರವನ್ನು ನೆನ್ಪಿಟ್ಕೋಬೇಕು. ವಿ, ವಿ, ಪ. ಇಷ್ಟೇ. ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು ಈಗ ನಿಮಗೆ ಹೇಳಿದೆ. ಸೈನ್ ಥೀಟಾ ಮೊದಲನೇದು, ಅದ್ರ ವಿಲೋಮ ಯಾವುದು? ಕೋಸಿಕ್ಯಾನ್ ಥೀಟಾ. ನೋಡ್ರಿ, ಸೈನ್ ಥೀಟಾದ ವಿಲೋಮ ಕೋಸಿಕ್ಯಾಂಟ್, ಹಂಗೆ ಕಾಸ್ ಥೀಟಾ ವಿಲೋಮ ಸಿಕ್ಯಾಂಟ್, ಟ್ಯಾನ್ ಥೀಟಾ ವಿಲೋಮ ಕಾಟ್ ಥೀಟಾ. ಅದೇ ರೀತಿ ಕೋಸಿಕ್ಯಾಂಟ್ ಸೈನ್, 1 ಸಿಕ್ಯಾಂಟ್ ಕಾಸ್, 1 ಕಾಟ್ ಟ್ಯಾನ್. ಈ ವಿಲೋಮಗಳು ನೀವು ನೆನ್ಪಿಟ್ಕೋಬೇಕು. ಈಗ ಚಿಕ್ಕ ಒಂದು ಪರೀಕ್ಷೆ ಮಾಡುತ್ತೇನೆ. ಮೊದಲನೇ ಪ್ರಶ್ನೆ, ತ್ರಿಭುಜ ಎಬಿಸಿಯಲ್ಲಿ ಬಿ ಲಂಬಕೋನವಾಗಿದೆ. ಥೀಟಾ ಕೋನಕ್ಕೆ ಸಂಬಂಧಿಸಿದ ಎಲ್ಲಾ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಚಿತ್ರ ನೀವು ನೋಡ್ತಾ ಇದ್ದೀರಿ. ಇದರಲ್ಲಿ ಒಂದು ಕೋನ ಥೀಟಾ ಆಗಿದೆ. AC ವಿಕರ್ಣ, ಇದಕ್ಕೆ ಅಭಿಮುಖ ಬಾಹು BC, ಪಾರ್ಶ್ವಬಾಹು AB. ಇಲ್ಲಿ ಎಲ್ಲಾ ಅನುಪಾತಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಅನುಪಾತಗಳು ಯಾವ್ಯಾವು? 6 ಅನುಪಾತಗಳು ಇದೆ ಅಲ್ವಾ? ಸೈನ್ ಥೀಟಾ, ಕಾಸ್ ಥೀಟಾ. ಓಕೆ, ಒಂದೊಂದು ನಾವು ಕಂಡುಹಿಡಿಬೇಕು. ಮೊದಲನೇದು ಸೈನ್ ಥೀಟಾ. ಸೈನ್ ಥೀಟಾ ಸೂತ್ರ ಯಾವುದು? ವಿ, ಅಭಿಮುಖ ಭಾಗಿಸು ವಿಕರ್ಣ. ಅಭಿಮುಖ ಅಂದ್ರೆ ಈ ಥೀಟಾಗೆ ಅಭಿಮುಖ 3 ಸೆಂಟಿಮೀಟರ್ ಮತ್ತು ವಿಕರ್ಣ ಎಷ್ಟು? 5, ಅಂದ್ರೆ 3/5. ಕಾಸ್ ವಿ, ಪಾರ್ಶ್ವ ವಿಕರ್ಣ. ಪಾರ್ಶ್ವ ಅಂದ್ರೆ ಇದು 4 ಇದೆ, ಇದು ವಿಕರ್ಣ 5, 4/5. ಟ್ಯಾನ್, ಏನಿದು ಟ್ಯಾನ್ ಥೀಟಾ ಸೂತ್ರ? ವಿ, ವಿ, ಪ. ಅಂದ್ರೆ ಅಭಿಮುಖ 3, ಪಾರ್ಶ್ವ ಅಂದ್ರೆ 4, 3/4. ಎಸ್, ಇದು 3 ಗೊತ್ತಿದ್ರೆ ಇನ್ನ 3 ಕಂಡುಹಿಡಿಬಹುದು, ಅದರ ವಿಲೋಮವಾಗಿರುತ್ತವೆ. ನೋಡಿ, ಕೋಸಿಕ್ಯಾನ್ ಥೀಟಾ ಇದ್ರದ್ದು ವಿಲೋಮ ಇಲ್ಲಿದೆ. ಸೈನ್ ಥೀಟಾ 3/5 ಇದ್ರೆ ಇದ್ರದ್ದು ಅಪೋಸಿಟ್ ಆಗಿರುತ್ತೆ, 5/3. ಸಿಕ್ಯಾನ್ ಥೀಟಾ ಕಾಸ್ 4/5 ಇದ್ರೆ ಇದು 5/4. ಅದೇ ರೀತಿ ಟ್ಯಾನ್ ಥೀಟಾ 3/4 ಇದ್ದರೆ ಇದು ಕಾಟ್ 4/3 ಆಗಿರುತ್ತದೆ. ಈಗ ನಾವು ಎರಡನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಸೈನ್ A is equal to 7/25 ಆದರೆ ಕೋಸಿಕ್ಯಾಂಟ್ ಇದು ಏನು? ಸೈನ್ ವಿಲೋಮ ಕೋಸಿಕ್ಯಾಂಟ್ ಅಲ್ವಾ? ಓಕೆ, ಅಂದ್ರೆ ಇದ್ರದ್ದು ವಿಲೋಮ ಆಗಿರುತ್ತದೆ. ಸಿಂಪಲ್, 25/7. ಎಸ್. ಈಗ ಮೂರನೇ ಲೆಕ್ಕಕ್ಕೆ ಹೋಗೋಣ. ಕಾಟ್ ಎಕ್ಸ್ 8/15 ಆದ್ರೆ ಟ್ಯಾನ್ ಇದ್ರದ್ದು ವಿಲೋಮ ಟ್ಯಾನ್ ಅಲ್ಲ?
ಈಗ ನಾವು ಉತ್ತರ ಎಷ್ಟು 15/8. ಎಷ್ಟು ಸರಳ ಇದೆ ಪ್ರಶ್ನೆಗಳು. ಈಗ ಇನ್ನು 5 ಪ್ರಶ್ನೆಗಳಿವೆ ಟೋಟಲ್ ಆಗಿ. ನಾವು 4ನೇ ಪ್ರಶ್ನೆಗೆ ಹೋಗೋಣ. PQR ತ್ರಿಭುಜದಲ್ಲಿ sin 30 ಡಿಗ್ರಿ ಮತ್ತು cos 30 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ 30 ಡಿಗ್ರಿ ನಮಗೆ ಗೊತ್ತಿದೆ. 30 ಡಿಗ್ರಿಗೆ ಇದು ವಿಕರ್ಣ, ಅಭಿಮುಖ, ಪಾರ್ಶ್ವ. ಈಗ sin 30 ಡಿಗ್ರಿ, sin 30 ಡಿಗ್ರಿ ಅಂದ್ರೆ ವಿ ಸೂತ್ರ ನೆನ್ಪಿಟ್ಕೋಬೇಕು. ಅಭಿಮುಖ ಭಾಗಿಸುವ ವಿಕರ್ಣ. ಅಭಿಮುಖ ಅಂದ್ರೆ ಯಾವುದು? 30 ಡಿಗ್ರಿಗೆ ಅಭಿಮುಖ 21 ವಿಕರ್ಣ 29 29 21/29. ಕಾಸ್ ಥೀಟಾ ವಿ ಪಾರ್ಶ್ವ ವಿಕರ್ಣ, ಪಾರ್ಶ್ವ 20 ವಿಕರ್ಣ 29 20/29. ಸಿಂಪಲ್. ಇಲ್ಲಿ ಎರಡೇ ಕೇಳಿದ್ದಾರೆ, ಅದಕ್ಕಾಗಿ ನಾವು ಎರಡೇ ಉತ್ತರ ಬರಿಬೇಕು. ಈಗ ಕೊನೆಯ ಪ್ರಶ್ನೆ, 5ನೇ ಪ್ರಶ್ನೆ. XYZ ತ್ರಿಭುಜದಲ್ಲಿ sin 70 ಡಿಗ್ರಿ, cos 70 ಡಿಗ್ರಿ ಮತ್ತು tan 70 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಚಿತ್ರ ಇದೆ, ಇದನ್ನು ನೋಡಿ ನೀವು ಬೆಲೆ ಕಂಡುಹಿಡಿಬೇಕು. ನಾನು ಉತ್ತರವನ್ನು ತೋರಿಸ್ಬಿಡ್ತೇನೆ, ನೀವು ವೆರಿಫೈ ಮಾಡ್ಕೋಬೇಕು.